ನನ್ನ ಅಕ್ಕ ತಂಗಿಯರು, ಗೆಳತಿಯರು, ಮಕ್ಕಳು, ಮೊಮ್ಮಕ್ಕಳು ಎಲ್ರಿಗೂ ನನ್ನ ಆಶೀರ್ವಾದ. ಚಿಕ್ಕವರಿಗೆ ದೊಡ್ಡವರಿಗೆ ನನ್ನ ನಮಸ್ಕಾರ. ತುಂಬ ದಿವಸದಿಂದ ನಾನು ವಿಡಿಯೋಕ್ಕೆ ಬರಲಿಲ್ಲ. ಏನು ಮಾಡೋದು, ಅವಳು ಮನೆ ಕಟ್ತದಾಳೆ, ನಾನು ಬಾಡಿಗೆ ಮನೆಯವ್ರು ಒಂದು ಮನೆ ಬಿಟ್ಟಿದ್ರೆ ತುಂಬ ಹಾಳು ಮಾಡಿದ್ಲು. ಅದನ್ನ ರಿಪೇರಿ ಮಾಡ್ಕೊಂತ ನಾನು ಗಾಯತ್ರಿ ಮನೆ ಕಡೆ ಹೋಗಿಲ್ಲ. ಹೆಂಗೆ ವಿಡಿಯೋ ಮಾಡೋಕ್ಕಾಗುತ್ತೆ? ನಾನು ತುಂಬ ಜನ ಕೇಳ್ತಾ ಇದ್ದೀರಿ, ನಾನು ಕಮೆಂಟ್ಸ್ ಓದ್ತಾ ಇದ್ದೀನಿ. ಕನ್ನಡದಾಗ ಇವಾಗ ಭಾಳ ಬರಲ್ಲ ಕಮೆಂಟ್ಸ್. ನಾನು ಮಾಡಿದ್ರೆ ಕನ್ನಡದಾಗ ಆಗ್ತಿದ್ರಿ ಅಮ್ಮ ಓದ್ಕೊಳ್ಳಿ ಅಂತ. ಹಂಗಾಗಿ ಇವತ್ತು ನಮ್ಮೂರಾಗ ತುಂಬ ವಿಶೇಷವಾಗಿ ಗ್ರಾಮ ದೇವತೆ ಜಾತ್ರೆ ನಡೀತಾ ಇತ್ತು. ತುಂಬ ವಿಶೇಷ ಇದು. ನಮಗೆ ಈ ಊರಿಗೆ ಬಂದು 30-35 ವರ್ಷದಿಂದ ತುಂಬ ವಿಶೇಷ ಅನ್ಸುತ್ತೆ. ಹರಿಹರಲಿಂಗಪ್ಪನ ಜಾತ್ರೆನೂ ಹಂಗೆ ಮಾಡ್ತಾರೆ, ಗ್ರಾಮ ದೇವತೆ ಜಾತ್ರೆನೂ ಹಂಗೆ ಮಾಡ್ತಾರೆ. ಜನ ತುಂಬ ಸಂಸ್ಕಾರಗಳನ್ನ ಯಾವನು ಬಿಟ್ಟಿಲ್ಲ ಇನ್ನು ಅಂತ ಜಾತ್ರೆ ನೋಡಿದಾಗ ಅನ್ಸುತ್ತೆ. ನಾವಿಬ್ರು ಇನ್ನು ಜಾತ್ರೆಗೆ ಹೋಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಬಂದ್ವಿ, ಅಮ್ಮ ಉಡಿ ತುಂಬಿಸ್ಕೊಂಡು ಬಂದ್ವಿ. ಪೂಜೆ ಪುನಸ್ಕಾರ ಎಲ್ಲ ಟೈಮ್ ಮಾಡಿ ಮುಗಿಸಿದೀವಿ. ಅಡುಗೆದೊಂದು ಕೆಲಸ ಇರುತ್ತಲ್ಲ, ಹಬ್ಬ ಅಂದಮೇಲೆ ಗೆಸ್ಟ್ಗಳು ಬರ್ತಾರೆ ಹೋಗ್ತಾರೆ. ಹಂಗಾಗಿ ಮನೆಗೆ ನಾವು ಜಾತ್ರೆಗೆ ಹೋಗೋಕೆ ಆಗಿಲ್ಲ. ಈಗ ಹೋಗೋಣ ಅಂತ ಇದ್ದೀವಿ, ಕತ್ಲಾದ್ರೂ ಚಿಂತಿಲ್ಲ, ಸ್ವಲ್ಪ ಹೋಗಿ ಬರೋಣ, ನಿಮಗೆ ಜಾತ್ರೆ ತೋರ್ಸೋಣ ಅಂತ ಇದ್ದೀವಿ. ನೋಡೋಣ. ಆದರೆ ಈಗ ಹೋಗ್ತೀವಿ, ಇಲ್ಲಾಂದ್ರೆ ಗೆಸ್ಟ್ಗಳು ತುಂಬ ಆದ್ರೂ ಹೋಗೋಕೆ ಆಗೋದೇ ಇಲ್ಲ. ಊಟಕ್ಕೆ ಹಾಕೋದು ಮಾಡೋದು, ಮನೆಗೆ ಯಾರು ಸೊಸೆಯರಿದ್ರೆ ಮಕ್ಕಳಿದ್ರೆ ನಡೀತೈತೆ. ಹಂಗಾಗಿ ನಿಮ್ಮ ಹತ್ರ ತುಂಬ ದಿವಸದಿಂದ ಮಾತಾಡೋಕ್ಕಾಗಲಿಲ್ಲ. ಈಗ ಮುಖ್ಯವಾಗಿ ನಾವು ಈ ಜಾತ್ರೆದು ಒಂದು ಸಂಸ್ಕಾರದಿಂದ ನಾವು ನಡ್ಕೊಂಬಂದದ್ದು ಹಳ್ಳಿ ರೀತಿಯಾಗಿ ಅಂತಿರೋ. ನೀವು ಸಿಟಿ ಜನ ನೀವೇನಂತರ ಗೊತ್ತಿಲ್ಲ. ಮನೆಗೆ ಹೆಣ್ಮಕ್ಳನ್ನ ಕರೆಸಿ ಉಡಿ ತುಂಬಿಸಿ ಗ್ರಾಮ ದೇವತೆ ತೇರು ಬಳೆ ತೋಡು ಜಾತ್ರೆ ಕರ್ಕೊಂಡೋಗಿ ಹೆಣ್ಮಕ್ಳು ಯಾರು ನೆಂಟರೇ ಬರಲಿ, ಸ್ವಂತ ಮಕ್ಕಳೇ ಬರಲಿ, ಅಕ್ಕ ತಂಗಿಯರೇ ಬರಲಿ, ಆಮೇಲೆ ಗೆಳತಿಯರೇ ಬರಲಿ, ಮನೆಗೆ ಊಟಕ್ಕೆ ತಿಂಡಿಗೆ ಅಂತ ಕರೆದಿರ್ತೀವಿ ನಾವು. ಕರೆದಾಗ ಬರ್ತಾರಲ್ಲ ಅವ್ರಿಗೆಲ್ಲ ಕರ್ಕೊಂಡೋಗಿ ಬಳೆ ತೊಡಿಸಿ, ಅವ್ರಿಗೆ ಕೈ ತುಂಬ ಬಳೆ ತೊಡಿಸಿ ಮತ್ತು ಮನೆ ಕರ್ಕೊಂಬಂದು ಉಡಿ ತುಂಬಿಸಿ ಊಟ ಮಾಡಿಸಿ ಅರ್ಶಿನ ಕುಂಕುಮ ಕೊಟ್ಟು ಕಳಿಸೋ ಸಂಪ್ರದಾಯ ನಮ್ಮಲ್ಲಿ ಇನ್ನೂ ಇದೆ. ಅದನ್ನು ನಾವು ಇನ್ನೂ ನಡೆಸ್ಕೊಂಡು ಬಂದೀವಿ. ಎಲ್ರಿಗೂ ಬಳೆ ಅಲ್ಲಿ ಕರ್ಕೊಂಡು ಬಳೆ ತೊಡಿಸಿದಾಗ ನಮಗೆ ತೊಡಸರಿಗೆ ಒಂದು ಸಂಭ್ರಮ, ತೊಟ್ಕನವ್ರಿಗೆಲ್ಲ ನಿಮಗೆ ತೊಡಸರಿಗೆ ಒಂದು ಸಂಭ್ರಮ. ಆ ಥರ ಈಗಲೂ ನಡೆಸ್ಕೊಂಡು ಬಂದೀವಿ. ತಾಯಿ ಉಡಿ ತುಂಬಿಸಿದಾಗಲೂ ತಾಯಿಗೂ ಬಳೆ, ಕುಬ್ಸ, ಉಡೇಕ್ಕಿ, ಉತ್ತಿತ್ತಿ, ಅರಿಶಿನ ಕೊಂಬು, ಬಾಳೆಹಣ್ಣು, ಎಳೆದೆಲೆ ಅಡಿಕೆ, ತೆಂಗಿನಕಾಯಿ ಎಲ್ಲದನ್ನು ತುಂಬಿ ತಾಯಿಗೂ ಉಡಿ ತುಂಬಿಸ್ತೀವಿ. ಅದೇ ಥರ ನಮ್ಮ ಹೆಣ್ಮಕ್ಳಿಗೂ ನಾವು ಮಾಡ್ತೀವಿ. ಈ ಸಂಸ್ಕಾರ ನಾವೇನು ಕಲ್ತ್ಕೊಂಡ್ಬಂದೀವಿ ಅದನ್ನು ನಾವು ಮಾಡ್ತೀವಿ. ಒಬ್ಬೊಬ್ರು ಮನೇಲಿ ಒಂದೊಂದು ಸಂಸ್ಕಾರ ಇರುತ್ತೆ, ನಾನು ಅದನ್ನು ಹೇಳಕ್ಕೆ ಬರಲ್ಲ. ಹಂಗಾಗಿ ಜಾತ್ರೆದು ಈಗ ರಾತ್ರಿ 8:30 ನಮ್ಮ ಈಗ 8 ಗಂಟೆ ಆಯಿತು. ಒಂದು ಸ್ವಲ್ಪ ಜನ ಕಡಿಮೆ ಆಗ್ಯಾರ ಮನೆಯಾಗೆ. ಅಲ್ಲಿ ಇಲ್ಲಿ ಅಕ್ಕ ತಂಗಿಯರಲ್ಲಿ ಊರಾಗ ಭಾಳ ಜನ ಇದ್ದೀವಿ, ಹರಿಹರದಾಗ ಅಲ್ಲಿಗೆ ಹೋಗಿದ್ದಾರೆ. ಈಗ ಸ್ವಲ್ಪ ಹೊತ್ತು ನಿಮ್ಮ ಹತ್ರ ಮಾತಾಡೋಣ ಅಂದರೆ, ಈಗ ಈ ಮಾತಿನ ವಿಶೇಷ ಏನಂದ್ರೆ, ಇನ್ನೊಂದ್ ದಿನನೋ 2 ದಿನ ಬಿಟ್ರೆ ಗೊತ್ತಿಲ್ಲ, SSLC ಎಕ್ಸಾಮ್ ನಡೀತಾವ ಮಕ್ಳಿಗೆ. ಹೌದು, ಮಕ್ಳ ಕಡೆ ತುಂಬಾನೇ ಕೇರ್ ಕೊಡ್ರಿ, ತುಂಬಾನೇ ಆ ಕಡೆ ಗಮನ ಕೊಡ್ರಿ. ನೀವು ಕುಂತೇನು ಓದ್ಸೋದ್ ಬೇಕಾಗಿಲ್ಲ ಮಕ್ಕಳನ್ನ. ಈ ನನ್ನ ಮಗ ನನ್ನ ಮಗಳ ಯಾರ ಅವ್ರ ಮೆಂಟಾಲಿಟಿ ಹೆಂಗಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಅವ್ರು ಮಕ್ಕಂದಿದ್ರೆ ಚೆನ್ನಾಗಿ ಓದ್ತಾರ, ಇಲ್ಲಾಂದ್ರೆ ಹಾರ್ಡ್ ವರ್ಕ್ ಮಾಡಿದರೆ ಅವ್ರು ಚೆನ್ನಾಗಿ ಓದ್ತಾರೆ. ಅವರಿಗೆ ಹಾರ್ಡ್ ವರ್ಕ್ ಮಾಡೋಕೆ ಇಷ್ಟನಾ? ಇಲ್ಲಾಂದ್ರೆ ಒಂದೊಂದು ಮಕ್ಕಳು ಒಂದು ಅರ್ಧ ಗಂಟೆ ಅಷ್ಟೇ ಓದಿದ್ರು ಮಕ್ಕಳು ಬ್ರಿಲಿಯಂಟ್ ಇರ್ತಾರೆ. ಇದನ್ನು ನೀವು ನಿಮ್ಮ ಮಕ್ಕಳದ್ದು ಅರ್ಥ ಮಾಡ್ಕೊಂಡ್ರೆ, ಯಾವಾಗಲೂ 24 ಗಂಟೆ ಓದುವಂಥ ಮಕ್ಕಳಿಗೆ ಅರ್ಧ ಗಂಟೆಗೆ 1 ಗಂಟೆಗೆ ಓದಿ ಎಕ್ಸಾಮ್ ಬರೆಯೋಂಥ ಮಗನ ಬುದ್ಧಿ ನಿಮಗೆ ಗೊತ್ತಿರಿದ್ರೆ, ಆ ಮಗನಿಗೆ ನೀವು ತುಂಬಾ ಆಟ ಮಾಡಿ, ಮಗಳಿಗೆ ತುಂಬ ಆಟ ಮಾಡಿ ಕುಂಡ್ರಿಸ್ಬೇಡ್ರಿ. ಯಾಕಂದ್ರೆ ಅವ್ಳು ಕಲ್ತದ್ದು ಮರ್ತೋಕಳು ನಮ್ಮ ಆಟಕ್ಕೆ. ಹಂಗಾಗಿ ಮಕ್ಕಳ ಕಡೆ ತುಂಬಾ ಹುಷಾರಾಗಿ ಗಮನ ಕೊಡ್ರಿ. ನನ್ನ ಮಗ ಮಗಳು ಯಾವ ಥರ ಬ್ರಿಲಿಯಂಟ್ ಇದ್ದಾರೆ, ಈ ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಬರೀತಾರೋ, ಸ್ವಲ್ಪ 1 ಗಂಟೆ ಓದಿದ್ರೆ ನನ್ನ ಮಕ್ಕಳು ಚೆನ್ನಾಗಿ ಬರೀತಾರ, ಹೊಟ್ಟೆ ತುಂಬ ಊಟ ಮಾಡಿ ನಿದ್ದೆ ಮಾಡ್ತಾರ, ಬೇಡಮ್ಮ ಇಷ್ಟೇ ಊಟ ಸಾಕು ನಾವು ಎಚ್ಚರಿದ್ದು ಓದಬೇಕು ಅಂತಾರೆ. ಇದೆಲ್ಲ ನಿಮಗೆ ಚಿಕ್ಕವರಿಂದ ಮಕ್ಕಳದ್ದು ಗುಣ ಗೊತ್ತಿರುತ್ತೆ. ತಾಯಿನೇ ಆಗಲಿ ತಂದೆನೇ ಆಗಲಿ, ನೀವು ಇಂಗ್ಲೀಷ್ ಮೀಡಿಯಮ್ ಓದಿರಬೇಕು, ಡಿಗ್ರಿ ಹೋಲ್ಡರ್ ಆಗಬೇಕು ಅಂತ ಏನಿಲ್ಲ. ಇದು ನನ್ನ ಮನವಿ. ನೀವು ಈ ಅಜ್ಜಿ ದಡ್ಡಿಯಾಗಿ ಹೇಳ್ತಾಳೆ, ಹಿಂಗೆ ಹೇಳ್ತಾಳೆ, ಹಂಗೆ ನಮ್ಮ ಮಕ್ಳು ಹಂಗೆ ಮಾತು ಕೇಳಲ್ಲ ಅಂತ ಯಾರೂ ಅನ್ಬೇಡ್ರಿ. ತಾಯಿ ತಂದೆ ಪ್ರೀತಿ ಸೋಲಿಲ್ಲ ಮಕ್ಕಳು ಯಾರೂ ಇಲ್ಲ. ಪ್ರೀತಿನೂ ಸಣ್ಣರಿಂದ ನೀವು ಕೊಟ್ಕೊಂಬಂದು ಸಂಸ್ಕಾರ ಮಕ್ಕಳಿಗೆ ಗೊತ್ತಿರುತ್ತೆ. ನಮ್ಮಮ್ಮ ಹಿಂಗೆ, ನಮ್ಮಪ್ಪ ಹಿಂಗೆ ಅಂತ ಅವ್ರಿಗೆಲ್ಲ ನೀವು ಯಾವ ಥರ ಸಂಸ್ಕಾರ ಕೊಟ್ಟಿರೋದು ಆ ಸಂಸ್ಕಾರ ಅವ್ರ ಮನಸ್ಸಲ್ಲಿ ಅಚ್ಚಾಗಿರುತ್ತೆ. ಸ್ವಲ್ಪ ತಾಯಿ ತಂದೆ ಇದ್ರಿಗೆ ಹಠ ಮಾಡ್ತಾರೆ ಅಷ್ಟೇ, ಹೋಗಮ್ಮ ನಾವು ಓದಲ್ಲ ಅಂತ. ಅದನ್ನೇ ದೊಡ್ಡದಾಗಿ ಆ ಮಕ್ಕಳ ತಾಟಕ್ಕೆ ನಿಂತ್ಕೊಂಡು ಮಾತಾಡಬೇಡ್ರಿ. ಮನಸ್ಸು ಮುರಿಯುತ್ತೆ, ಕಲ್ತದ್ದು ಮರ್ತೋಗುತ್ತೆ. ಹಂಗಾಗಿ ಮಕ್ಕಳು ತುಂಬ ಸಿಂಪಲ್ಲಾಗಿ ತುಂಬ ಪ್ರೀತಿಯಿಂದ ತಗೊಳ್ರಿ ಮಕ್ಕಳನ್ನ. ಆ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ. ಅವಾಗ ನೀವು ಹಠ ಮಾಡಿದಷ್ಟು ಅವ್ರು ಓದಲ್ಲ, ಆದರೆ ಟೈಮ್ ಸ್ವಲ್ಪ ಎಚ್ಚರ ಎಬ್ಬಿಸ್ರಿ. ನಿದ್ದೆ ವಯಸ್ಸು ಅರೆದ ಮಕ್ಕಳೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾವೆ, ಎಬ್ಬಿಸ್ರಿ. ಅವ್ರಿಗೆ ಒಂದು ಟೀ ಬೇಕಾದ್ರೆ ಮಾಡಿಕೊಡ್ರಿ, ಹಾಲು ಕುಡಿತಾರೆ ಹಾಲು ಮಾಡಿಕೊಡ್ರಿ. ಅವ್ರ ಜೊತೆ ನೀವು ಒಂದು ಸ್ವಲ್ಪ ಟೈಮ್ನ ಓಡಾಡ್ತಾ ದೇವ್ರ ಪೂಜೆ ಜೋಡಿಸ್ಕೊಳ್ಳೋದು, ಮನೆ ಕೆಲಸ ಮಾಡ್ಕೊಳ್ಳೋದು ಎಚ್ಚರಿದ್ರೆ ಮಕ್ಕಳು ನಾವು ಮಾಡಿದ್ದನ್ನು ಅವ್ರು ಕಲಿತಾರೆ. ನನ್ನ ಅನುಭವದಾಗ ನಾನು ಹೇಳ್ತೀನಿ, ನಾವು ಮಾಡಿದ್ದನ್ನು ಅವ್ರು ಕಲಿತಾರೆ. ಆಮೇಲೆ ಹಿರಿಯರು ಇರ್ತಾರೆ ಮನೆಯಾಗ, ಯಾರು ಹಿರಿಯರು ಮನೆ ಒಳಗೆ ಮಲ್ಕೊಂಡು ಕೆಮ್ತಿರ್ತಾರೆ.
ಇಲ್ಲ ಎದ್ದಿರ್ತಾರೆ, ತಾಯಿ ಎದ್ದಿಯೇ ನಾವು ಒಂದು ಲೋಟ ಟೀ ಕೊಡು ಅಂತಾರೆ. ನೀವು ಒಂದು ಸ್ವಲ್ಪ ಗಮನಕ್ಕೆ ತಗೊಳ್ರಿ ಅಲ್ಲ. ಅವ್ರಿಗೊಂದು ಲೋಟ ಟೀ ಮಾಡಿಕೊಟ್ಟು ಯಾಕತ್ತೆ ಕೆಮ್ತಾ ಇದ್ದೀರಿ ಹುಷಾರಿಲ್ವ ಅಂತ ನೀವು ಒಂದು ಮಾತನ್ನ ನಿನ್ನ ಮಗನ ಮಗಳ ಕೇಳಿಸ್ಕೊಳ್ತಾರೆ. ನಮ್ಮಮ್ಮ ನಮ್ಮ ಅಜ್ಜ ಅಜ್ಜಿಗೆ ಇಷ್ಟೊತ್ತಿನಲ್ಲೂ ನೋಡಿ ಎಷ್ಟು ಕಾಳಜಿ ಮಾಡ್ತಾರೆ ಅಂತ ಆ ಮಕ್ಕಳು ಅದನ್ನು ಕಲಿತಾರೆ. ನಿನ್ನ ಮಗಳು ಕಂಡಾರ ಮನೆಗೆ ಹೋಗೋ ಮಗಳು ಬೇರೆಯವ್ರ ಮನೆಗೆ ಒಬ್ಬರು ಮನೆಗೆ ಹೋಗೋ ಮಗಳು ಅದನ್ನ ಕಲಿತಾಳೆ. ಗಮನ ಕೊಡ್ರಿ. ಹಿರಿಯರಿದ್ರು ಅಷ್ಟೇ. ಎಲೆ ಕೆಮ್ಮಕ್ಕೆ ಎದ್ದಾಳ್ತು, ನಾನು ಲೋಕಾರೂಢಿ ಹೇಳ್ತಾ ಇದ್ದೀನಿ, ಬೇಜಾರಾಗ್ಬೇಡ್ರಿ ಯಾರು. ಎಲೆ ಕೆಮ್ಮಕ್ಕೆ ಎದ್ದತ್ತು, ಇದಕ್ಕೇನು ಗೂರ್ಲ, ಇದಕ್ಕೇನು ದಮ್ಮ, ನನ್ನ ಮಗ ಓದ್ಕೊಂತದಾನೆ ಇದೆಲ್ಲ ಕೆಮ್ಮು ಅನ್ಬೇಡ್ರಮ್ಮ. ನಾವು ಒಂದಿನ ಅಷ್ಟೇ, ನಾವು ಒಂದಿನ ಕೆಮ್ಮುಕಂತ ಕೂತ್ಕೊಳ್ಳೋದೆ, ಭಗವಂತ ಏನು ಕೊಡ್ತಾನೆ ಅದನ್ನು ಅನ್ಭವಿಸೋದೆ. ಒಂದಿನ ಬೆಡ್ ಹಿಡಿತೀವೋ ಪುಣ್ಯ ಮಾಡಿ ಏನಾರು ಕುಂತಂಗೆ ಹೋಗ್ತೀವೋ ಗೊತ್ತಿಲ್ಲ. ಅನ್ಬೇಡ್ರಿ ಯಜಮಾನ್ರುಗಳು ಯಾರು ಏನು ಅನ್ಬೇಡ್ರಮ್ಮ. ನನ್ನ ಮನವಿ ಯಾವಾಗ ಜೀವನದಾಗ ಅದೊಂದೇ ಕಂಡ್ರಮ್ಮ ಇರೋದು. ಅವ್ರು ನಿಮಗೋಸ್ಕರ ತುಂಬ ಕಷ್ಟಪಟ್ಟಾರೆ, ನೀವು ನಿಮ್ಮ ಮಕ್ಕಳಿಗೋಸ್ಕರ ಕಷ್ಟಪಡ್ತಾ ಇದ್ದೀರಿ, ಅದನ್ನೇ ನೆನೆಸ್ಕೊಳ್ರಿ ಸಾಕು. ನಿಮ್ಮ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದೀರಿ ನೀವು. ನನ್ನ ಮಗ ಹಂಗಾಗ್ಬೇಕು ಹಿಂಗಾಗ್ಬೇಕು, ಅವನೇನಾರು ಆಗಲಿ ಮನುಷ್ಯತ್ವ ಕಲಿಸ್ಕೊಡ್ರಿ. ಅವನೇನೋ ಒಂದು ಆದೇ ಆಗ್ತಾನೆ, ಅವನು ದುಡಿತಾನೆ, ಅವನು ಉದ್ಧಾರ ಆಗ್ತಾನೆ, ಅವಳು ಉದ್ಧಾರ ಆಗ್ತಾಳೆ, ಒಳ್ಳೆ ಮನೆಗೆ ಸೇರ್ತಾಳೆ. ಸಂಸ್ಕಾರ ಕಲಿಸ್ಕೊಡ್ರಿ. ಆವಾಗ ಅವ್ರು ಓದೋದನ್ನ ತಾನಾಗೇ ಅವ್ರಿಗೆ ಅದು ರೂಢಿ ಬರುತ್ತೆ. ದೇವ್ರ ಮೇಲೆ ಭಯ ಭಕ್ತಿ ನಾವು ಮಾಡಿದ್ದು ಅವ್ರು ಮಾಡ್ತಾರೆ ಅಂತ ತಿಳ್ಕೊಳ್ರಿ. ಬೆಳಗ್ಗೆ ಎದ್ದು ಏನು ರೂಟೀನ್ ಏನಿದೆ ನಿಮ್ಮದು. ನನ್ನ ಮಗಳು ಮಾಡ್ತಾಳೆ ಅಂತ ನಿಮಗೆ ಹೇಳ್ತಾ ಇಲ್ಲರಮ್ಮ. ಇವ್ರ ಮಗಳು 4 ಗಂಟೆಗೆ ಎದ್ದಾಳ್ತಾರೆ, 4 ಗಂಟೆಗೆ ಎದ್ದಾಳ್ರಿ ಅಂತ ಹೇಳ್ತಿಲ್ಲ. ಒಂದು ಜೀವನನ ನೀವು ಹೆಂಗಿದ್ದೀರಿ, ಡ್ಯೂಟಿಗೆ ಹೋಗರಿದ್ದೀರಿ ಪಾಪ. ನೀವು ಬಾಕ್ಲಿ ನೀರು ಹಾಕ್ರಮ್ಮ, ಪೂಜೆ ಮಾಡ್ರಮ್ಮ, ರಂಗೋಲಿ ನೀವು ಕೂಡ ಮಾಡಲೇಬೇಕು. ಯಾವ ಥರ ಮಾಡ್ತೀರಿ, ಯಾವ ಥರ ರೂಢಿಸ್ಕೊಂಡಿರಿ. ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ನಮ್ಮ ಮಕ್ಕಳು ಕಲಿತಾರೆ. ಈಗ SLC ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡಿರಿ, ತುಂಬ ಸಪೋರ್ಟ್ ಮಾಡಿರಿ. ಅವ್ರದ್ದು ಒಂದು ಜೀವನದ ಟರ್ನಿಂಗ್ ಪಾಯಿಂಟ್ SLC ಸೆಕೆಂಡ್ ಇಯರ್ PUC. ಇದನ್ನು ನಾನು ಕಲಿತೋಳಲ್ಲ, ನಮ್ಮ ಮಕ್ಕಳು ಓದೋದನ್ನು, ನಮ್ಮ ಮಕ್ಕಳ ಆಕ್ಟಿವಿಟೀಸನ್ನು ನನ್ನ ಮನಸ್ಸಲ್ಲಿ ಏನೋ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳ್ತಾರೆ. ಹಂಗೆ ನನ್ನ ಬುದ್ಧಿಯಿಂದ ನನ್ನ ಮಕ್ಕಳನ್ನ ಯಾವ ಥರ ಓದಿದ್ರು ಅದನ್ನ ಹಂಗೇ ತಗೊಂಡು ಅದು ಎಳೆನಿಂದನೇ ನನ್ನ ಮಕ್ಕಳನ್ನ ನಾನು ರೂಢಿಸ್ಕೊಂಡು ಪ್ರೀತಿ ಮಾಡಿಕೊಂಡು ಅವರು ಏನಾದರೂ ಒಂದು ದಿನ ಬೇಜಾರು ಮಾಡ್ಕೊಂಡಂದ್ರೆ ಸ್ಕೂಲ್ ಊಟ ತಗೊಂಡು ಹೋಗ್ತಿದ್ದೆ. ಸತತವಾಗಿ 1.5-2 ಕಿಲೋಮೀಟರ್ ಇದೆ ನನ್ನ ಮಕ್ಕಳು ಓದಿದ ಸ್ಕೂಲ್. 2 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ. ನನಗೆ ಅದು ಅರ್ಥ ಆಗಲ್ಲ. ನನ್ನ ಮಕ್ಕಳಿಗೆ ನಾನು ಚಿಕ್ಕವರಿದ್ದಾಗ ಯಾವಾಗ ದಿನ ನಡ್ಕಂತ ಊಟ ತಗೊಂಡೋಗಿ ಊಟ ಮಾಡಿಸಿ ಅದನ್ನೇ ಸಂಭ್ರಮ. ಕಷ್ಟ ಅಲ್ಲ. ಹೌಸ್ ವೈಫು ಈಗ ಒಯ್ದಾಳೆ ಅಂತ ಅಂದ್ಕೊಳ್ರಿ, ಬೇಡನಲ್ಲ. ಹೌಸ್ ವೈಫು ನನಗೆ ಎಷ್ಟು ಜನ ಇದ್ದೀರಿ ಈಗ ಈ ಕಾಲಕ್ಕೆ. ಯಾರು ಒಂದು ದಿವಸ ಏನೋ ಒಂದು ಮೊಸರನ್ನ ಕಲಿಸ್ಕೊಂಡು ಒಂದು ಉಪ್ಪಿನಕಾಯಿ ಇಟ್ಕೊಂಡೋಗಿ ಮಕ್ಳಿಗೆ ಕುಂಡ್ರಿಸ್ಕೊಂಡು ತಿನ್ನಿಸಿ ಯಾರು ಬಂದಿರಿ, ಯಾರು ಬರ್ತೀರಿ? ಅಂದ್ರೆ ಇವಾಗಿಂದ ಟೈಮ್ ಒಳಗ್ ಬಿಡಲ್ಲ, ಇವಾಗೆಲ್ಲ ಹಂಗೆ ಯಾರು ಪೇರೆಂಟ್ಸ್ ಬಿಡಲ್ಲ. ಬೇರೆ ಇರ್ಬೋದಮ್ಮ, ಅದು ನನಗೆ ಗೊತ್ತಿಲ್ಲ. ಆಮೇಲೆ ತುಂಬಾ ಜನ ಒಂದ್ ಕ್ವಶನ್ ಕೇಳೋದು CBSE ನ ಸ್ಟೇಟಾ ಅಂತ. ಈಗ ನಮ್ ಜನರೇಷನ್ ಅಲ್ಲೇ ನಿನಗೆ ನಮ್ಮಿಬ್ರು CBSE ಓದಿಸ್ಬೇಕಂತ ಆಸೆ ಇತ್ತು. ಆ ಸ್ಕೂಲೇ ಫೇಮಸ್ ಇತ್ತು ಆಕ್ಚುಲಿ ನಿನಗೆ. ಅದಕ್ಕೆ ಆ ಸ್ಕೂಲ್ ತುಂಬಾ ಚೆನ್ನಾಗಿದೆ. CBSE ಅಂತ ಗೊತ್ತಿರ್ಲಿಲ್ಲ, ಬಟ್ ಆ ಸ್ಕೂಲ್ ತುಂಬಾ ಚೆನ್ನಾಗಿತ್ತು ಅಂತ. ಬಟ್ ನಮ್ ರೈಲ್ವೆದವ್ರಿಗೆ 1% ರಿಸರ್ವೇಶನ್ ಇತ್ತು. ಒಂದು ನಮ್ಮ ಕರ್ನಾಟಕದಲ್ಲಿ ಮೊದಲನೆಯ CBSE ಶಾಲೆ ಇದ್ದಿದ್ದು ನಮ್ಮ ಹರಿಹರದಲ್ಲಿ, ಅದು ಬಿರ್ಲಾ CBSE ಸ್ಕೂಲು. ಅಲ್ಲಿ ನನ್ನ ತಮ್ಮ CBSE ಓದ್ದ 10th ತನಕ. ನನಗಲ್ಲಿ ಸೀಟ್ ಸಿಗ್ಲಿಲ್ಲ, ಬಟ್ ನಮ್ಮಂಗೆ ಏನಾದ್ರೂ ಮಾಡಿ ಅಲ್ಲಿ ಸೇರಿಸ್ಬೇಕಂತ ಒಂದು ಆಸೆ ಇತ್ತು. ಇವಾಗ ತಂದೆ ತಾಯಿ ಕೇಳೋದು ನಾವು ಸ್ಟೇಟಲ್ಲಿ ಓದಿಸ್ಬೇಕಾ, CBSE ಓದಿಸ್ಬೇಕಾ, ಈಗ ICICI ಕೂಡ ಇದೆ ಅದ್ರಲ್ಲಿ ಓದಿಸ್ಬೇಕಾ ಅಂತ ಒಂದು ಕ್ವಶನ್ ಕೇಳ್ತಾರೆ ಯಾವಾಗಲೂ. ನಿನಗೆ ಈ ಕ್ವಶನ್ ಕೇಳಿದ್ರೆ ಏನನ್ಸುತ್ತೆ ಅಂದ್ರೆ ಇವಾಗ ಅವ್ರ ಅಮ್ಮಂಗೆ ಏನು ಗೊತ್ತೋ ಅವ್ರನ್ನ ಕೇಳ್ತಿದಾರಲ್ಲ ಇವರು ಅಂತ ಅನ್ಸುತ್ತೆ. ಸೊ ನಿನಗೆ ತಿಳಿದಿದ್ದೀನಿ, ಇದಕ್ಕೆ ಉತ್ತರ ಕೊಡು. ಕೊಡ್ತೀನಿ. ನಾನು ಯಾಕೆ ನನ್ನ ಮಗಳನ್ನ ಇಂಗ್ಲೀಷ್ ಮೀಡಿಯಂ ಸೇರಿಸ್ತೆ ಅಂತ ಹೇಳ್ತೀನಿ. ಇಂಗ್ಲೀಷ್ ಮೀಡಿಯಂ ಅಂದರೆ ನಾನು ಅಷ್ಟು ತಿಳಿದವಳಲ್ಲ. ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರುತ್ತೆ, ಅಷ್ಟು ಗೊತ್ತು. ಆಗ ನಾನು ಓದಿದ್ದೆ ಹೇಳಿದ್ನಲ್ಲ ನಿಮಗೆ 4ನೇ ಕ್ಲಾಸು 5ನೇ ಕ್ಲಾಸ್ಗೆ ಹೋಗಲಿಲ್ಲ ಅಂದರೆ ಊರಿಂದ 3 ಕಿಲೋಮೀಟ್ರು ಹಳ್ಳಿಯಿಂದ ನಾವು ಬೇರೆ ಊರಿಗೆ ಓದಕ್ಕೆ ಹೋಗ್ಬೇಕು. ಕಾಡ್ದಾರಿ ಅಂದರೆ ರೈಲಲ್ಲಿ 2 ಹಳ್ಳಿ ನಡುವೆ ನಾವು ಸ್ಕೂಲ್ಗೆ ಹೋಗ್ಬೇಕು. ಹೋದರೆ ಆಮೇಲೆ ಗಿಡ ಮರಗಳು ದೊಡ್ಡ ಕಾನ್ ಥರ ಇತ್ತು. ಹೆಣ್ಮಕ್ಳನ್ನ ಯಾರು ಓದಿಸ್ತಿಲ್ಲ. ನಾವೆಲ್ಲ ಹೆಣ್ಮಕ್ಳು ಏನೋ ಈ ಜನ್ಮದ ಪಾಪ ಮಾಡಿವಿ, ವಿದ್ಯೆ ನಮಗೆ ಇಲ್ಲ. 7 ಜನ ಅಕ್ಕ ತಂಗಿಯರಿಗೆ 4ನೇ ಕ್ಲಾಸ್ ಎಲ್ಲ ಅಷ್ಟು. ಅಣ್ಣ ತಮ್ಮದಿರಿಬ್ರು ವಿದ್ಯೆ ಇಲ್ಲ ಅಂತ ಹೇಳ್ಬಾರ್ದು. ನೀನು ಸ್ಕೂಲಿಗೆ ಹೋಗಿಲ್ಲ, ವಿದ್ಯೆ ಇಲ್ಲ ಅಂತಂದ್ರೆ ಈಗ ಕಲ್ತಿರೋದೆಲ್ಲ ಅದು ವಿದ್ಯೆ ಅಲ್ವಾ? ಕಳಿಸಿಲ್ಲ ನಮ್ಮನ್ನ. ಕಳಿಸಿದ್ರೆ ನಾವು ಓದ್ತಿದ್ವೇನ. ಬಹಳ ಆಸೆ ಇತ್ತು ಅದಕ್ಕೆ. ಮದುವೆ ಆದ್ಮೇಲೆ ಕೂಡ ಆಸೆ ಇತ್ತು ಅದಕ್ಕೆ. ನಾನು ಈಗ ಮುದುಕಿ ಆದ್ಮೇಲೆ ನಮ್ಮ ಅಣ್ಣನ ಮಕ್ಳು ಕಟ್ಟತ್ತೆ SLC ಎದಕ್ ಬೇಕಂತ ಕಟ್ಟಿಲ್ಲ ಅಷ್ಟೇ. ಕಟ್ಟಿದ್ರೆ ಹೆಂಗ ನನಗೆ ನನ್ನ ಅಣ್ಣ ಮಕ್ಕಳು ಅಣ್ಣರು ಸಹಾಯ ಮಾಡಿ SLC ಪಾಸ್ ಮಾಡ್ಸೋದು ಇಷ್ಟ ಇಲ್ಲ. ನಾನು ಕಲಿತು ಅಡ್ಡಬಡ್ಡನೋ ಬರ್ದು ಏನೋ ಬರ್ದು 2 ವರ್ಷಕ್ಕೆ 3 ವರ್ಷಕ್ಕೆ SLC ಪಾಸ್ ಮಾಡ್ಕೋಬೇಕಂತ ಬಹಳ ಆಸೆ ಇತ್ತು ಒಂದು 10 ವರ್ಷದ ಹಿಂದೆ. ಈಗ ಅದು ಆಸೆ ಹೋಯ್ತು. ಇನ್ನೊಂದು 10 ವರ್ಷ ಇರೋಲ್ಲ ಗೊತ್ತಿಲ್ಲ. ಯಾಕೆ ಅದೆಲ್ಲ ನನಗೆ ಅಂತ ಅಂದ್ಕೊಂಡು ಈಗ ನಾನು ಸ್ವಲ್ಪ ತಾತ್ಸಾರ ಮಾಡ್ತಾ ಇದ್ದೀನಿ.
ಆಮೇಲೆ ಇಂಗ್ಲಿಷ್ ಮೀಡಿಯಮೇ ಮಕ್ಕಳನ್ನ ಸೇರಿಸ್ಬೇಕಂತ ಏನಿಲ್ಲ ಕಣ್ರಮ್ಮ. ಇಲ್ಲ CBSE ಸ್ಟೇಟ್ ಸ್ಕೂಲ್ ಈಗ ಎಲ್ಲ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತಾರೆ. ಈಗ ಎಲ್ಲೋ ಅಪರೂಪ ಕನ್ನಡ ಮೀಡಿಯಂ ಅಲ್ಲಿ ಓದಿಸೋದು. CBSE ಅಂತ ಯಾಕೆ ಇದ್ ಮಾಡ್ತಾ ಇದ್ದೀರಿ ನೀವು? ಹೆಂಗಾಗಿದೆ ಗೊತ್ತೇನಮ್ಮ, ನಮ್ಮೂರಲ್ಲಿ CBSE ಇಲ್ಲ ಅನ್ಕೋ, ಸಂತೆಬೆನ್ನೂರಲ್ಲಿ ಕಷ್ಟ ಆದ್ರೂ ಪರವಾಗಿಲ್ಲ, ಚಿಕ್ಕ ಮಕ್ಕಳನ್ನ ತಗೊಂಡೋಗಿ ಬೇರೆ ಊರಲ್ಲಿ ಹಾಸ್ಟೆಲ್ ಅಲ್ಲಿ CBSE ಬಿಡ್ತಾ ಇರೋದು. ಯಾಕಂದ್ರೆ ಇಂಗ್ಲಿಷ್ ಕಲಿಯಲ್ಲ ಸರಿಯಾಗಿ. ಅದ್ರ ಬಗ್ಗೆ ಹೇಳಕ್ ತುಂಬಾನೇ ಆಗ್ತದೆ. ಆ ಮಕ್ಕಳಿಗೆ ಹಾಸ್ಟೆಲ್ ಬಿಡ್ತಾರಲ್ಲ, ನಾನು ತುಂಬಾ ಅದನ್ನ ಇದು ಮಾಡ್ತೀನಿ, ಅಫೋಸ್ ಮಾಡ್ತೀನಿ. ಹಂಗಾದ್ರೆ ಈಗ ಆತರ ಪೇರೆಂಟ್ಸ್ ಏನ್ ಕೊರಗ್ತಾರೆ ಅಂದ್ರೆ, ನಮ್ಮೂರಲ್ಲೇ ಓದ್ಸಕ್ಕೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತಾನೆ ಸೇರಿಸಿರ್ತೀವಿ, ನಮ್ಮ ಮಕ್ಕಳಿಗೆ ಒಂದ್ ಅಕ್ಷರ ಇಂಗ್ಲಿಷ್ ಬರಲ್ಲ ಓದಕ್ ಇಲ್ಲಿದ್ರೆ, ಅದಕ್ಕೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ. ಸರಿ, ನಾನು ಅದ್ರ ಬಗ್ಗೆನೂ ತೊಂದ್ರೆ, ನಿಮ್ಗೆ ಏನ್ ತೊಂದ್ರೆ ಅಂತ ಹೇಳ್ತೀನಿ. ನೀವು ನಿಜವಾಗೂ ಡ್ಯೂಟಿಲಿರೋದಾದ್ರೆ ಮಕ್ಕಳಿಗೋಸ್ಕರ, ನನ್ನ ಮಗಳ SLC ತನಕ ನನ್ನ ಮೊಮ್ಮಗೋಸ್ಕರ ದಾವಣಗೆರೆ ಬಿಟ್ಟು ನನ್ನ ಹಳ್ಳಿ ಅಡ್ಡಾಡಿದ್ರು. ನಿಮ್ಮ ಮನೆಯವರು ಡ್ಯೂಟಿ ಮಾಡ್ತಾ ಇದ್ರೆ, ನೀವು ಜಾಬಲ್ಲಿದ್ರೆ ಹತ್ರದಾಗೆ ಸಿಟಿನಲ್ಲಿ ಒಂದು ಮನೆ ಮಾಡಿ ಮಕ್ಕಳದ್ದು SLC ತನಕ ಅಷ್ಟೇ ಮಾಡಿ ನೀವು ಓದಿಸ್ರಿ, ಬೇಡನಲ್ಲ. ಯಾವ ಕಾರಣಕ್ಕೂ ಚಿಕ್ಕ ಮಗು ಮಾತ್ರ ತಗೊಂಡು ಹಾಸ್ಟ್ಲಿಗೆ ಬಿಡ್ಬೇಡ್ರಮ್ಮ. ಚಿಕ್ಕ ಮಗು ತುಂಬಾ ಮನಸ್ಸು ಮುರ್ಕೊಳ್ಳುತ್ತೆ, ಓದಲ್ಲ, ಖಿನ್ನತೆ ಶುರುವಾಗುತ್ತೆ, ಆ ಮಗುಗೆ ಏನೋ ಮಾನಸಿಕವಾಗಿ ಬೇಜಾರಾಗುತ್ತೆ. ಈ ತರ ಮಕ್ಕಳಲ್ಲಿ ನೀವು ಹೇಳ್ದಂಗೆ ನಿಮ್ಮ ಅಕ್ಕಪಕ್ಕದಾಗೆ 10 ಜನ ಮಕ್ಕಳು ಬಿಟ್ರೆ ಅದರ ಒಬ್ರು ಸಕ್ಸಸ್ ಆಗ್ಬೋದು, ಒಬ್ರು ಮೆಂಟಾಲಿಟಿ ಗಟ್ಟಿಯಾಗಿರ್ಬೋದು ಒಂದು ಮಗು. ಇನ್ನು 9 ಜನ ಮಕ್ಕಳು ಬೇರೆ ತರಾನೇ ನರಳ್ತಾರೆ. ಆಮೇಲೆ ಅಪ್ಪ ಅಮ್ಮನ ಬಗ್ಗೆ ಅಟ್ಯಾಚ್ಮೆಂಟ್ ಕಡಿಮೆ ಆಗುತ್ತೆ, ಕಷ್ಟಗಳು ಗೊತ್ತಾಗಲ್ಲ, ಆಮೇಲೆ ಸಂಬಂಧಗಳು ಗೊತ್ತಿಲ್ಲ, ಕಷ್ಟಗಳು ಗೊತ್ತಿಲ್ಲ, ತಾಯಿ ತಂದೆನೇ ಪ್ರೀತಿ ಮಾಡಲ್ಲ ಮಕ್ಕಳು. ಕಡೆಗೆ ಅವರು ಬಾಲ್ಯದಿಂದ ಅವ್ರಿಗೆ ಒಂಟಿತನ ನಾವಾಗಿ ನಾವು ಕೊಟ್ಟು ಯಾಕಮ್ಮ ಅವ್ರಿಗೆ ಹಿಂಸೆ ಕೊಡ್ತಾ ಇದೀವಿ. ನಾವು ನಮ್ಮ ಹೊಟ್ಟೆ ಹುಟ್ಟಿ 3 ವರ್ಷ ನನ್ನ ಮಕ್ಕಳು, ನಿನ್ ಮಕ್ಕಳು ನಮ್ಮ ಮಕ್ಕಳು 3 ವರ್ಷ 10 ತಿಂಗಳು ನಮ್ ಕಣ್ಣಿದ್ರಿಗಿರ್ತಾವ. 3 ವರ್ಷ 10 ತಿಂಗಳಿಂದ ಅವ್ನ ಜೀವನ ಪರ್ಯಂತ ಅವ್ನ ಹೊರಗೆ ಬಿಡ್ತೀವಲ್ಲ, ನಾವ್ಯಾಕೆ ತಾಯಿ ತಂದೆ ಆಗ್ಬೇಕು ಅಂತ ನನಗನ್ಸುತ್ತೆ. ನಾವ್ಯಾಕೆ ತಾಯಿ ತಂದೆ ಪಟ್ಟ ಬೇಕು ನಮಗೆ? ಅಷ್ಟು ಕಷ್ಟಪಟ್ಟು ನನ್ನ ಮಗು ಹಂಗಿರ್ಲಿ, ನನ್ನ ಮಗಳು ಹಿಂಗಿರ್ಲಿ, ನನ್ನ ಮಗ ಹೊಟ್ಟೆಗಿದ್ದಾಗಿಂದ ಕನಸು ಕಟ್ಟಿ ಮಕ್ಕಳನ್ನ ನಾವ್ ಯಾಕೆ ಎತ್ತಬೇಕು ಈ ಸಂಪತ್ತಿಗೆ? 3 ವರ್ಷ 10 ತಿಂಗಳಿಗೆ ಯಾವುದೋ ಒಂದು ಮಗು ತಂದು ಸಾಕೊಂಡು, ಅಕ್ಕಂದು ತಂಗಿದ ತಂದು ಒಂದು 3 ವರ್ಷ ಸಾಕೊಂಡು ಕಳಿಸಿರಲ್ಲ, ಬೇಜಾರಾಗ್ತಿರಲ್ಲ ಹೇಳಿದ್ರಿ ಹಿಂಗೆ? ಬೇಡಮ್ಮ, ಮಕ್ಕಳನ್ನ ದೂರ ಮಾಡಬೇಡ್ರಿ. ಒಂದು SLC ತನಕ ನನ್ನ ಮಗ ಬರೇ 16 ವರ್ಷ ಇದ್ದು 17ನೇ ವರ್ಷ ನನ್ನ ಮಗ SLC ಮುಗಿಸ್ಕೊಂಡು ಹೋದಾಗ ಎಷ್ಟು ಹತ್ತಗಂತ ಕಳಿಸಿದೀನಿ ಅಂದ್ರೆ ಆ ಭಗವಂತಗೆ ಗೊತ್ತು. ನಾನು ಏಟ್ ಹೇಳಿದ್ರೆ ಸುಳ್ಳಾಗ್ಬೋದು. ಅವಾಗ ಹೋದ ನಾನು ಬರ್ಲೇ ಇಲ್ಲ. ಯಾಕಮ್ಮ ಮಕ್ಕಳು ಬೇಕು? ಈಗ ನನ್ನ ಕಷ್ಟ ನಿಮ್ಗೆ ಯಾರಿಗೂ ಬೇಡ. ನಾನು ಪ್ರತಿಯೊಂದು ವಿಡಿಯೋ ಮಾಡಿದ್ರೆ ಅಳ್ತೀನಿ ಅಂತ ನೀವು ಹೇಳ್ತೀರಿ, ನನ್ನ ಕಷ್ಟ ಯಾರಿಗೂ ಬೇಡ. ಆ ಮಕ್ಕಳನ್ನ ಯಾವತ್ತೂ ಪರದೇಶಕ್ಕೆ ಕಳಿಸ್ಬೇಡಿ. ನಮ್ಮ ಮಕ್ಕಳು ನಮ್ಮ ದೇಶದಾಗೆ ದುಡಿಲಿ. 5 ಲಕ್ಷ ದುಡಿಯೋದ 1 ಲಕ್ಷ ದುಡಿಲ್ಲ ಮಕ್ಕಳು, 1 ಲಕ್ಷ ದುಡಿಯೋದ 50,000 ದುಡಿಲ್ಲ ಮಕ್ಕಳು. ನಾವು ಚೂರು ಪಾರು ನಮ್ಮ ಒಂದು ಮನೇನೋ ಏನೋ ಒಂದು ಮಾಡಿರ್ತೀವಿ ನಮ್ಮ ಮಕ್ಕಳಿಗೋಸ್ಕರ. ಅದರಲ್ಲಿ ಅವ್ರ ಮಕ್ಕಳ ಜೊತೆಗೆ ಅವ್ರು ಸುಖವಾಗಿರ್ಲಿ, ಅವ್ರ ಮಕ್ಕಳಿಗೆ ನಾವು ಕೊಟ್ಟ ಸಂಸ್ಕಾರನ ಅವರು ಕೊಡ್ಲಿ. ಪರದೇಶಕ್ಕೆ ಕಳಿಸಿ, ನಮ್ಮ ಮಕ್ಕಳು ಪರದೇಶಕ್ಕೆ ಕಳಿಸಿ ಮೇಲೆ ನಮ್ಮ ಮಕ್ಕಳು ಪರದೇಶಿ, ಅವ್ರೊಟ್ಟೆ ಹುಟ್ಟಿದ ಮಕ್ಕಳು ಪರದೇಶಿ. ಅವ್ರಿಗೆ ಅಜ್ಜ ಇಲ್ಲ, ಚಿಕ್ಕಮ್ಮ ದೊಡ್ಡಮ್ಮ ಇಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಇಲ್ಲ, ಅವರು ಪರದೇಶಿ. ಇಷ್ಟು ಮಾತ್ರ ನಾನು ಅರ್ಥ ಮಾಡ್ಕೊಂಡದ್ದು ನಿಮಗೆ ಹೇಳಬಲ್ಲೆ. ಇನ್ನೂ ಹೇಳಕ್ ತುಂಬಾ ಇದೆ, ಆದ್ರೆ ಇದನ್ನ ಮುಗಿಸೋಣ ಅಂತ ಅಂದ್ಕೊಂಡಿನಿ. ಯಾಕೆ ಈ ಮಕ್ಕಳ ಬಗ್ಗೆ ಹೇಳಕ್ ತುಂಬಾ ಇದೆ. ಆಮೇಲೆ ಇನ್ನೊಂದು ಮಾತು, ನೀವು ಸ್ಟೇಟ್ ಸಿಲೆಬಸ್ಸಿಗೆ ಮಕ್ಕಳನ್ನ ಸೇರಿಸ್ಲ, CBSE ಮಕ್ಕಳನ್ನ ಸೇರಿಸ್ಲ, ತುಂಬಾ ಗೊಂದಲದಾಗಿದ್ದೀರಿ. CBSEಗೆ ಯಾಕೆ ಸೇರಿಸ್ಬೇಕು ಮಕ್ಕಳನ್ನ? CBSEಗೆ ಸೇರಿಸಬಾರ್ದು ಅಂತ ಹೇಳಲ್ಲ ನಾನು, ಯಾಕೆ ಸೇರಿಸ್ಲೇಬೇಕಂತ ಕೇಳ್ತಾ ಇದೀನಿ. ನಿನ್ ಮಗನ್ ನೀನು ಸೇರಿಸಿದ್ಯಲ್ಲ? ಸರಿಯಮ್ಮ, ನನ್ನ ಮಗನ್ ನಾನು ಯಾಕೆ ಸೇರಿಸ್ತೆ ಅಂದ್ರೆ ನಮ್ಗೊಂದು ಕೋಟಾ ಇತ್ತು, ಅಲ್ಲಿ ನನ್ನ ಮಗನು CBSE ಓದ್ಬೇಕಂತ ಆಸೆ ಪಟ್ಟು. ಈಗ ಆಮೇಲೆ ಅಲ್ಲ, ನಾನು ಅದೇ ಊರಾಗ ತಾಯಿ ತಂದೆ ಇಬ್ರು ಇದ್ದೀವಿ. ನೀವು ಅಷ್ಟೇ ಕಣ್ರಮ್ಮ. CBSEಗೆ ಓದಿಸ್ಬೇಕಂತ ನಿಮಗೆ ಮನಸ್ಸು ಬಂದ್ರೆ, ಮಕ್ಕಳು ಓದೋ ಊರಾಗೆ ನೀವು ಇದ್ರೆ ನೀವು ಅದನ್ನೇ ಓದಿಸ್ರಿ. ಭಗವಂತ ನಿಮ್ಗೆ ಅರ್ಹತೆಯನ್ನು ಕೊಟ್ಟಿರ್ತಾನ, ಅವಾಗ ಮಕ್ಳು ಕಣ್ಣಿದ್ರಿಗೂ ಇರ್ತೀರಿ, ಅದನ್ನೇ ಓದಿಸ್ರಿ. ಅದಿಲ್ಲ ಅಂದ್ರೆ ಬೇರೆ ಊರಿಗೆ ತಗೊಂಡ ಯಾವ ಕಾರಣಕ್ಕೂ ಹಾಸ್ಟ್ಲಿಗಾಗಿ CBSE ಓದಿಸ್ಬೇಡ್ರಿ. ಸ್ಟೇಟ್ ಸಿಲೆಬಸ್ನಾಗ ಓದಿರೋ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗಿಲ್ಲೇನ್ರಮ್ಮ? ಸೈಂಟಿಸ್ಟ್ ಆಗಿಲ್ವಾ? ಜ್ಞಾನಿಗಳಾಗಿಲ್ವಾ? ಏನು ಓದ್ದಲೇ ಇರೋರು ಎಂತೆಂತ ಹೆಸರುಗಳು ನನಗೆ ಇಲ್ಲಿ ಕುಂತೀನಿ ನೆನಪು ಬರ್ತಾನೆ ಇಲ್ಲ. ಏನು ಓದ್ದರೇ ಇರೋ ಮಕ್ಕಳು ಜಗತ್ತನ್ನೇ ಆಳ್ಕೆ ಮಾಡಿಲ್ವಾ? ಜಗತ್ತಿಗೆ ಒಳ್ಳೇದು ಮಾಡಿಲ್ವಾ? ಒಂದೇ ಒಂದು ಮಾತು, ಏನಾದರೂ ಆಗು ಮೊದಲು ಮಾನವನಾಗು ಅನ್ನೋ ಒಂದು ಮಾತನ್ನ ನಮ್ಮ ಮಕ್ಕಳಿಗೆ ಕಲಿಸ್ಕೊಡೋಣ. ಅದನ್ನ ನಮ್ಮ ಮಕ್ಕಳಿಗೆ ಫಸ್ಟ್ ಬೀಜ ಬಿತ್ತೋಣ. ಒಳ್ಳೆ ಬೀಜನ ಬಿತ್ತಿದ್ರೆ ಒಳ್ಳೆ ಫಲನೇ ಸಿಗುತ್ತೆ. ನೀವು ಬೇವು ಬಿತ್ತಿದ್ರೆ ಮಾವು ಸಿಗಲ್ಲ, ಮಾವು ಬಿತ್ತಿದ್ರೆ ಬೇವು ಸಿಗಲ್ಲ. ಸ್ಟೇಟ್ CBSEನೋ ಯಾವ್ಯಾವ್ದಕ್ಕೆ ಅನುಕೂಲ ಐತಲ್ಲ ಆ ಥರ ನಡ್ಕೊಂತ ಹೋಗೋಣ. ಎಲ್ಲರಿಗೂ ಒಂದೇ ಇದು ಸಿಗಲ್ಲ. ನನಗೆ ಎಲ್ರಿಗೂ ಪಾನ್ಕನೇ ಸಿಗುತ್ತೆ ನಮ್ಮ, ಒಂದೊಂದ್ಸರಿ ಒಬ್ಬೊಬ್ರಿಗೆ ನೀರು ಸಿಗೋದಿಲ್ಲ. ಎಲ್ರಿಗೂ ಮೃಷ್ಟಾನನೇ ಸಿಗುತ್ತಾ, ಗಂಜಿನೂ ಸಿಗಲ್ಲ ಒಬ್ಬೊಬ್ಬರಿಗೆ. ಹಂಗೆ ನಮ್ಮ ಮಕ್ಕಳಿಗೆ ನಾವು ಯಾವ ಊರಾಗಿದ್ದೀವಿ, ನಮ್ಮ ಮಕ್ಕಳಿಗೆ ಯಾವ ಶಾಲೆ ಸಿಗುತ್ತೆ? ನಿಜ ಹೇಳ್ತಲ್ರಿ, ನಮ್ಮ ತಂಗಿಯ ಮಕ್ಕಳದು ತುಂಬಾ ಕಷ್ಟ ಇತ್ತು. ನನ್ನ ತಂಗಿ 3 ಗಂಡು ಮಕ್ಕಳು,
30 ಮನೆ ಹಳ್ಳಿ ನಮ್ಮ ತಂಗಿ ಇದ್ದದ್ದು ಅತ್ತೆ ಮನೆಗೆ. ಆ 30 ಮನೆ ಹಳ್ಳಿಯಿಂದ ನಮ್ಮನ್ನ 4ನೇ ಕ್ಲಾಸಿಂದ ಮುಂದಕ್ಕೆ ಕಳಿಸ್ತಿಲ್ಲ ಅಂತ ಹೇಳಿದ್ನಲ್ಲ, ನನ್ನ ತಂಗಿನ ನನ್ನ ಗಂಡನ ತಮ್ಮಗೆ ಕೊಟ್ಟದ್ದು. ಅದೇ ಊರಾಗ ನನ್ನ ತಂಗಿ ಇದ್ಲು. ಆ ಸಣ್ಣ ಮಗುವಿಂದ ಹಿಡಿದು ಆ ಮಕ್ಕಳನ್ನ ಕನ್ನಡ ಸ್ಕೂಲಿಗೆ ಚಿಕ್ಕಜಾಜೂರಿಗೆ ಓಡಾಡವು, 3 ಕಿಲೋಮೀಟರ್ ಓಡಾಡವು. ಹೆಂಗ್ ಹೋದ್ರು, ಹೆಂಗ್ ಬಂದ್ರು, ಹೆಂಗ್ ಓದಿದ್ರು ಅವರ ಗೊತ್ತಿಲ್ಲ. ಅವ್ರ ಅಮ್ಮನ ಮಡ್ಲಲ್ಲಿ ಅವ್ರ ಅಮ್ಮನ ಪ್ರೀತಿನಲ್ಲಿ ಬೆಳೆದ್ರು. ಇವತ್ತು ಅವ್ರಿಗೆ ಗೊತ್ತಿದೆ ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ, ಮಾಮ, ಸೋದರ ಮಾವ, ಅಜ್ಜ, ಅಜ್ಜಿ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನನ್ನ ಮಕ್ಕಳಿಗಿಂತ ಅವ್ರಿಗಿಂತ ಕಡಿಮೆ ನನ್ನ ಮಕ್ಳಿಗೆ ಗೊತ್ತಿದೆ. ನನ್ನ ಮಕ್ಳಿಗೆ ಗೊತ್ತಿಲ್ಲ ಅಂತ ಹೇಳಲ್ಲ, ಅವ್ರಿಗಿಂತ ಕಡಿಮೆ ನನ್ನ ಮಕ್ಳಿಗೆ ಗೊತ್ತಿದೆ. ನಾನು ಒಂದು 100 ಕಿಲೋಮೀಟರ್ ದೂರದಾಗಿದ್ದೆ ಹಳ್ಳಿಯಿಂದ. ಅವರು ಅದೇ ಹಳ್ಳಿಯಾಗಿದ್ದಕ್ಕೆ ಅವ್ರಿಗೆ ನನ್ನ ಮಕ್ಕಳಿಗಿಂತ 101% ಜ್ಞಾನ ಅವರಿಗಿದೆ, ವಿದ್ಯೆಗಿಂತ ಜ್ಞಾನ ಅವರಿಗಿದೆ, ಜೀವನದ ಪಾಠ ಇದೆ. ಜೀವನದ ಪಾಠ ಇದೆ. ಅವರು ಅಷ್ಟು ಚೆನ್ನಾಗಿ ಕನ್ನಡ ಸ್ಕೂಲಲ್ಲಿ ಓದಿ ಒಳ್ಳೆ ಬ್ರಿಲಿಯಂಟ್ ಮಕ್ಕಳಾದ್ರು. ಫ್ರೀ ಸೀಟು, ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್, ಒಬ್ಬನ ಡಾಕ್ಟರ್ ಫ್ರೀ ಸೀಟ್. ತಿಳ್ಕೊಳ್ರಮ್ಮ, ಕನ್ನಡ 3 ಜನದ್ದು ಫ್ರೀ ಸೀಟ್. ಗೌರ್ಮೆಂಟ್ ಸೀಟ್ ಅಲ್ಲ, ಗೌರ್ಮೆಂಟ್ ಸ್ಕೂಲ್, ಹೌದು, ಕನ್ನಡ ಸ್ಕೂಲ್. ಹೈಸ್ಕೂಲಿಂದ ಇಂಗ್ಲಿಷ್ ಟಾಪರ್ ಇದ್ರು. ಹಿಂಗೆ ತಾಯಿ ತಂದೆ ಯಾವ ಮಕ್ಕಳನ್ನ ಹೊಟ್ಟೆಗೆ ಹಾಕೊಂಡು ಅವ್ರಿಗೆ ಯಾವ ತರ ಸಂಸ್ಕಾರ ಕೊಡ್ತಾರಲ್ಲ, ಇದ್ರ ಮೇಲೆ ನಿಮ್ಮ ಮಕ್ಕಳು ಯಾರಾಗ್ಬೇಕು, ಸುಭಾಷ್ ಚಂದ್ರ ಬೋಸ್ ಆಗ್ಬೇಕು, ಭಗವತ್ ಸಿಂಗ್ ಆಗ್ಬೇಕು, ಯಾರಾಗ್ಬೇಕು ಅಂತ ನಿಮಗೆ ಮನಸ್ಸಲ್ಲಿ ಇಟ್ಕೊಂಡು ಮಕ್ಕಳನ್ನು ಉದ್ಧಾರ ಮಾಡ್ರಿ, ಮಕ್ಕಳನ್ನ ಉದ್ಧಾರ ಮಾಡ್ರಿ. ನಾನು ಉದ್ಧಾರ ಅಂದ್ರೆ ವಿದ್ಯೆಯಿಂದನೇ ಉದ್ಧಾರ ಆಕತೆ ಅಂತ ಹೇಳಲ್ಲ. ಅವ್ನು ಸ್ವಲ್ಪ ಕಡಿಮೆ ಓದ್ಲಿ, ಅವಳು ಸ್ವಲ್ಪ ಕಡಿಮೆ ಓದ್ಲಿ, ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ನೀವಿದ್ದಲ್ಲೇ ಮಕ್ಕಳನ್ನ ಇಟ್ಕೊಂಡು ಓದಿಸ್ರಿ. ತಾಯಿ 16 ವರ್ಷ 18 ವರ್ಷನಾದ್ರೂ ಮಕ್ಕಳನ್ನ ಹತ್ರ ಇಟ್ಕೊಳ್ರಮ್ಮ. ಅಲ್ಲೇ ತನಕ ಕಲಿಯೋದು ಭಾಳ ಇದೆ ಮಗು, ಬಾಲ್ಯನೂ ಬೇಕದಕ್ಕೆ. ನಮಸ್ಕಾರ ಕಣ್ರಮ್ಮ, ಮುಂದಿನ ಸಾರಿ ಭೇಟಿಯಾದಾಗ ಮತ್ತೆ ಮಾತಾಡ್ತೀನಿ. ನಮಸ್ಕಾರ. ಬೇಜಾರಿದ್ರೆ ಕನ್ನಡದಲ್ಲಿ ಕಮೆಂಟ್ಸಲ್ಲಿ ಆಂಟಿ ಈ ಥರ ಹೇಳ್ಬಿಟ್ರಿ, ನಮ್ದು ಹಿಂಗೆ ಹಂಗೆ ಅಂತ ನೀವು ಕನ್ನಡದಲ್ಲಿ ಹಾಕ್ರಿ, ನಾನು ಓದ್ಕೊಳ್ತೀನಿ. ಇನ್ನೊಂದ್ಸರಿ ಭೇಟಿಯಾದಾಗ ನಿಮ್ಗೆ ಅದ್ರ ಬಗ್ಗೆ ನನಗೆ ತಿಳಿದದ್ದನ್ನು ಉತ್ತರ ಕೊಡ್ತೀನಿ. ನಾನು ನಿಮ್ಮಷ್ಟು ತಿಳುವಳಿಕೆ ಇರಲ್ಲ. ನಮಸ್ಕಾರ.